राज्यात सत्तेवर असलेल्या काँग्रेस सरकारने विकास कामांकडे दुर्लक्ष केले असून आर्थिक संकटामुळे प्रशासन अपयशी ठरले आहे, अशी टीका माजी विधान परिषदेचे सदस्य महांतेश कवटगिमठ यांनी केली. गुरुवारी बेळगाव येथे आयोजित पत्रकार परिषदेत ते बोलत होते. ते म्हणाले की काँग्रेस सरकार संपूर्णपणे हमी योजनांमध्ये गुंतले असून स्थानिक स्वराज्य संस्था व विविध संघटनांना विकासासाठी कोणताही निधी दिलेला नाही. ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯನ್ನು ಮರೆತು ಆರ್ಥಿಕ ಬಿಕ್ಕಟ್ಟಿನಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಡಳಿತ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಕರ್ನಾಟಕ ರಾಜ್ಯದ ಆಯವ್ಯಯದ ಪ್ರತಿಶತ 40ರಿಂದ 50ರಷ್ಟು ಭಾಗ ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡತಕ್ಕಂಥ ಸರ್ಕಾರ ಉತ್ತರ ಕರ್ನಾಟಕವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಅದು ನೀರಾವರಿ ಆಗಿರಬಹುದು, ನಗರಾಭಿವೃದ್ಧಿ ಆಗಿರಬಹುದು, ಪಂಚಾಯತ್ ರಾಜ್ ವ್ಯವಸ್ಥೆ ಆಗಿರಬಹುದು, ಎಲ್ಲ ಕ್ಷೇತ್ರಗಳಲ್ಲಿ ಸಹಿತ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲಗೊಂಡಿದೆ. ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ಇಲ್ಲ, ತಾಲೂಕು ಪಂಚಾಯಿತಿಗಳಿಗೆ ಚುನಾವಣೆ ಇಲ್ಲ, ಜಿಲ್ಲಾ ಪಂಚಾಯಿತಿಗಳಿಗೆ ಚುನಾವಣೆ ಇಲ್ಲ. ಅಲ್ಲಿ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನದ ಬಳಕೆ ಆಗಿಲ್ಲ. ಹೀಗಾಗಿ ಇವತ್ತು ತಾವೇನು ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ, ರಾಜ್ಯದಲ್ಲಿ ಕರ್ನಾಟಕದ ಉತ್ತರದ ಹೆಬ್ಬಾಗಿಲು ಬೆಳಗಾವಿಗೆ ಯಾವಾಗಲೂ ಸಹಿತ ಹಿಂದಿನ ಎಲ್ಲ ಸರ್ಕಾರಗಳು, ವಿಶೇಷವಾಗಿ BJPಯ ಯಡಿಯೂರಪ್ಪನವ್ರ ಸರ್ಕಾರ ಹಲವಾರು ಬಾರಿ ಅನುದಾನವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಅತಿ ಹೆಚ್ಚಿನ ಅನುದಾನವನ್ನು ಬೆಳಗಾವಿಗೆ ಕೊಡ್ತಾ ಬಂದಿದ್ದಾರೆ. ಆದರೆ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಉತ್ತರ ಕರ್ನಾಟಕವನ್ನು, ವಿಶೇಷವಾಗಿ ಬೆಳಗಾವಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಕೂಡಲೇ ಬೆಳಗಾವಿ ಇವತ್ತೇನು ಬೆಂಗಳೂರಿನಲ್ಲಿ ನಡೆಯತಕ್ಕಂಥ ವಿಧಾನಮಂಡಲ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಉತ್ತರ ಕರ್ನಾಟಕದ ಬೆಳಗಾವಿಗೆ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕೊಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ, ಎಲ್ಲೋ ಒಂದು ಕಡೆ BJP ಸ್ಥಾನಿಕವಾಗಿರ್ತಕ್ಕಂಥ ಕಾರ್ಪೊರೇಷನ್ನಲ್ಲಿ ಅಧಿಕಾರದಲ್ಲಿ ಇದೆ ಅಂತಕ್ಕಂಥ ಮಾನಸಿಕತೆ ಕಾಂಗ್ರೆಸ್ಸಿನ ನಾಯಕರಲ್ಲಿ ಇದೆ ಅಂತೇಳಿ ಇವತ್ತು ನಾವು ಆರೋಪ ಮಾಡಬೇಕಾಗ್ತದೆ. ಅದಕ್ಕಾಗಿ ಈಗಲೇ ಎಚ್ಚೆತ್ತುಕೊಂಡು ಇವತ್ತೇನು ಬೆಂಗಳೂರಿನಲ್ಲಿ ನಡೆಯತಕ್ಕಂಥ ವಿಧಾನಮಂಡಲ ಅಧಿವೇಶನದಲ್ಲಿ ಬೆಳಗಾವಿಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ, ನೆನೆಗುದಿಗೆ ಬಿದ್ದಂಥ ನೀರಾವರಿ ಯೋಜನೆಗಳಿಗೆ, ಅದು ಉತ್ತರ ಕರ್ನಾಟಕದ ಆಲ್ಮಟ್ಟಿಯನ್ನು ಎತ್ತರ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಹಿನ್ನೀರಿನಿಂದ ಬಾಧಿತವಾಗಿರ್ತಕ್ಕಂಥ ಜನರಿಗೆ ಅಲ್ಲಿ ಪರಿಹಾರ ಕೊಡ್ತಕ್ಕಂಥ ವಿಚಾರ ಆಗಿರ್ಬೋದು, ಮತ್ತು ಯಾತ ನೀರಾವರಿಗಳು ಮತ್ತು ಕೆರೆ ತುಂಬಿಸ್ತಕ್ಕಂಥ ಯೋಜನೆಗಳಿಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಿಂದೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಮಂಜೂರು ಮಾಡಿದಂಥ ಸುಮಾರು 14 ನೀರಾವರಿ ಯೋಜನೆಗಳು 5,400 ಕೋಟಿ ರೂಪಾಯಿಗಳ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದ್ರು. ಅವು ಯಾವ ಯೋಜನೆಗಳು ಸಹಿತ ಇವತ್ತು ಟೇಕ್ ಆಫ್ ಆಗಿಲ್ಲ. ಇದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಅವರು ಮಂತ್ರಿಗಳಾಗಲಿಕ್ಕೆ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಖಾತೆಗಳ ಹಂಚಿಕೆಯಲ್ಲೇ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಉತ್ತರ ಕರ್ನಾಟಕದ ವಿಚಾರವಾಗಿ ಯಾರೂ ಸಹಿತ ಧ್ವನಿ ಎತ್ತತಕ್ಕಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಶಾಸಕರು ಮಾಡ್ತಾ ಇಲ್ಲ. ಮಾಧ್ಯಮದ ಸ್ನೇಹಿತರ ಮುಖಾಂತರ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಹೀಗಾದರೆ BJP ಈಗಾಗಲೇ ನಾಗೇಂದ್ರ ವಿಚಾರವಾಗಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಮತ್ತು ಪ್ರಮುಖ ವಕ್ತಾರರಾಗಿರ್ತಕ್ಕಂಥ ಜಿರ್ಲಿಯವರು ಸವಿಸ್ತಾರವಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ನಡೆಯತಕ್ಕಂಥ ಅಧಿವೇಶನ ಇವತ್ತು ಪ್ರಾರಂಭ ಆಗ್ತಾ ಇದೆ. ನಾವು ಬೆಳಗಾವಿ ಜಿಲ್ಲಾ BJP ನಗರ ಅಧ್ಯಕ್ಷರು ಮತ್ತು ಗ್ರಾಮೀಣ ಅಧ್ಯಕ್ಷರು, ನಮ್ಮೆಲ್ಲ ಮುಖಂಡರು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಏನು ತಾರತಮ್ಯ ಆಗಿದೆ ಈ ವಿಚಾರದಲ್ಲಿ ಶ್ವೇತಪತ್ರ ಹೊರಡಿಸ್ರಿ. ನೀವು ಕಳೆದ 4 ವರ್ಷ, ಈಗ ಕೆಲವೇ ತಿಂಗಳಲ್ಲಿ ಯು ಆರ್ ಗೋಯಿಂಗ್ ಟು ಕಂಪ್ಲೀಟ್ 4 ಇಯರ್ಸ್. ಹೌ ಮನಿ ಮನಿ ಯು ಹ್ಯಾವ್ ಸ್ಪೆಂಟ್ ಫಾರ್ ದಿ ಇರಿಗೇಷನ್ ಸ್ಕೀಮ್ಸ್? ಸ್ಥಳೀಯವಾಗಿರ್ತಕ್ಕಂಥ ನಗರಸಭೆಗಳಿಗೆ, ಪುರಸಭೆಗಳಿಗೆ, ಗ್ರಾಮ ಪಂಚಾಯತಿಗಳಿಗೆ ಕೊಡ್ತಕ್ಕಂಥ ಅನುದಾನದಲ್ಲಿ ಸ್ಪಷ್ಟತೆ ಇಲ್ಲ. ಸ್ಥಳೀಯ ಆಡಳಿತ ನಿಮಗೆ ಬೇಕಾಗಿಲ್ಲ. ಸ್ಥಳೀಯವಾಗಿ ಯಾವ ZP ಮೆಂಬರ್ ಇಲ್ಲ, TP ಮೆಂಬರ್ ಇಲ್ಲ, there is no gram panchayat member, there is no gram panchayat president. You want to spend your money from yourself. ಆದರೆ ಇವತ್ತು ಕೇಂದ್ರ ಸರ್ಕಾರ
unless and until you spend the money, they are not going to release the money. ನೀವು ಖರ್ಚು ಮಾಡಿದ್ದನ್ನು ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನ ಕೇಂದ್ರ ಸರ್ಕಾರ ಕೊಡಬೇಕಾಗ್ತದೆ. ಇವತ್ತಿನವರೆಗೂ ಸಹಿತ ಅದರ ಬಗ್ಗೆ ಯಾವುದೇ ವಿವರಗಳನ್ನ ಕೊಟ್ಟಿಲ್ಲ. ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ, ಬೆಂಗಳೂರಿನಲ್ಲಿ ನಡೆಯತಕ್ಕಂಥ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ವಿಚಾರವಾಗಿ ಚರ್ಚೆ ಆಗಬೇಕು ಮತ್ತು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ಸರ್ಕಾರ ಘೋಷಣೆ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. धन्यवाद. ಥ್ಯಾಂಕ್ ಯು. जिल्हा परिषद, तालुका पंचायत आणि महानगरपालिकांना विशेष अनुदान दिलं जात नसल्याचा आरोप करत राज्य सरकारने खर्चाचा तपशील केंद्र सरकारकडे सादर केलेला नाही असा आरोपही महांतेश कवडगिमठ यांनी केला. विनोद कोलकार, KMM मराठी, बेळगाव. अरे बीएससी में इतनी भीड़ क्यों है? ये भीड़ तो कुछ भी नहीं, असली भीड़ तो अब शुरू होगी। 26 जुलाई से ऑफर है एक्सक्लूसिवली फ्रेश न्यू स्टॉक पर। साड़ीज, लेडीज वेयर, मेंस वेयर, किड्स वेयर, इतना सारा फ्रेश न्यू स्टॉक। हर कलेक्शन एक से बढ़कर एक। तो आप भी आइए और शॉपिंग का मजा लीजिए। BSC डबल डिस्काउंट, डबल डील, डबल खुशी, इसीलिए तो BSC। BSC's biggest sale. BSC double discount. Double D, double खुशी.